ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಗವಂತನು ನೀಡಿರುವಂತಹ ಶಕ್ತಿಯುತವಾದ ವರಗಳಲ್ಲಿ ಮಿಥುನ ರಾಶಿಯವರು ಯಾವೆಲ್ಲ ಲಾಭಗಳನ್ನು ಪಡೆಯುತ್ತಾರೆ, ಮಿಥುನ ರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸುತ್ತಾರೆ, ಈ ರಾಶಿಯವರ ಆಚಾರ ವಿಚಾರಗಳು ಹಾಗೂ ನಡತೆ ಸ್ವಭಾವಗಳು ಹೇಗಿರಲಿವೆ, ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನ ಹೇಗೆ ಕಾಣ್ತಾರೆ, ಈ ರಾಶಿಯವರ ವೃತ್ತಿ ಜೀವನ ಹೇಗೆಲ್ಲ ನಡೆಸುತ್ತಾರೆ, ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ನಿಗೂಢ ಭಯ ಯಾವುದು, ಈ ಭಯದಿಂದ ಹೇಗೆ ಹೊರಗಡೆ ಬರಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರು ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ಬನ್ನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಭಗವಂತ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅರ್ಜುನ ಕೃಷ್ಣನನ್ನ ಕೇಳಿದ, ಜೀವನ ಎಂದ್ರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈ ಕ್ಷಣ ಎಂಬುದೇ ಜೀವನ. ಭಯ ಪಡೋದು ಮನುಷ್ಯನ ಸಹಜ ಗುಣವಾಗಿದೆ. ಎಲ್ಲರೂ ಕೇವಲ ಭೂತ ಪ್ರೇತಗಳಿಗೆ ಮಾತ್ರ ಹೆದರಬೇಕು ಎಂದೇನಿಲ್ಲ. ಪ್ರತಿಯೊಬ್ಬರಿಗೂ ಹೆದರಿಸುವ ವಿಚಾರಗಳು ಬೇರೆ ಬೇರೆ ಆಗಿರುತ್ತದೆ, ವಿಭಿನ್ನವಾಗಿರುತ್ತೆ. ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವುದು ಭಯದ ಮೂಲ ಕಾರಣವಾಗಿರುತ್ತದೆ. ಜನ್ಮ ಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಭಯದ ಮೂಲಗಳನ್ನ ಕಂಡುಹಿಡಿಯಬಹುದು. ಕಾಡುವ ಭಯಕ್ಕೆ ಮೂಲ ಕಾರಣವನ್ನ ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಬಗ್ಗೆ ಭಯ ಕಾಡಿದ್ರೆ 8ನೇ ಭಾವದಿಂದ ನಿಮ್ಮ ಜೀವನದಲ್ಲಿ ನಡೆಯುವ ಆಕಸ್ಮಿಕ ಘಟನೆಗಳ ಭಯ ಕಾಡುತ್ತೆ. 12ನೇ ಭಾವದಿಂದ ವಸ್ತುಗಳನ್ನ, ಸಂಬಂಧಗಳನ್ನ ಕಳೆದುಕೊಳ್ಳುವಂತಹ ಭಯ, ಬಂಧನದ ಭಯವನ್ನ ಕಂಡುಹಿಡಿಯಬಹುದು. ಕಾಲಪುರುಷನ ಕುಂಡಲಿಯಲ್ಲಿ ಮಿಥುನ ರಾಶಿ 3ನೆಯ ಭಾವವಾಗಿದೆ. ಮಿಥುನ ರಾಶಿಯ ಅಧಿಪತಿ ಬುದ್ಧಿವಂತಿಕೆಗೆ ಹೆಸರಾದ ಗ್ರಹ ಬುಧಗ್ರಹ. ಮಿಥುನ ರಾಶಿ ದ್ವಿಸ್ವಭಾವ ರಾಶಿಯಾಗಿದೆ. ಇವರ ಯೋಚನಾ ಲಹರಿಗಳು ತೀವ್ರಗತಿಯಲ್ಲಿರುತ್ತದೆ. ಕ್ಷಣ ಕ್ಷಣಕ್ಕೂ ಇವರು ಯೋಚಿಸುವ ರೀತಿ ಬದಲಾಗುತ್ತದೆ. ಮಿಥುನ ರಾಶಿ ವಾಯುತತ್ವ ರಾಶಿಯಾಗಿರೋದ್ರಿಂದ ಇವರಿಗೆ ಪ್ರವಾಸಕ್ಕೆ ಹೋಗಲು ಇಷ್ಟ, ಮಾತನಾಡಲು ಬಹಳ ಇಷ್ಟ. ನಿಮ್ಮ ಸುತ್ತಮುತ್ತಲಿನಲ್ಲಿರುವ ನಿಮ್ಮ ಕುಟುಂಬದವರು ನಿಮ್ಮ ಯೋಚನಾ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮನಸ್ಸಿನಿಂದ ಕೋಮಲ, ಅತಿ ಬುದ್ಧಿವಂತಿಕೆ, ಮಾತೇ ಇವರ ಬಂಡವಾಳವಾಗಿರುತ್ತೆ. ಯಾವುದೇ ಕೆಲಸ ಮಾಡುವ ಮುನ್ನ ಅದರ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ ಗಳನ್ನ ಯೋಚಿಸ್ತೀರಾ. ಮಿಥುನ ರಾಶಿಯವರ ಮೇಲೆ ಒಂದು ಆರೋಪವಿದೆ. ಅದು ಏನಂದ್ರೆ, ಅವರು ಹಿಡಿದ ಕೆಲಸವನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸದೆ ಅರ್ಧಕ್ಕೆ ಕೈ ಬಿಡ್ತಾರೆ ಎಂಬಂತಹ ಆರೋಪ. ಅದೃಷ್ಟ ಹಾಗೂ ದುರಾದೃಷ್ಟ ಯಾವಾಗ್ಲೂ ನಿಮ್ಮ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತಲೇ ಇರುತ್ತದೆ. ಮಿಥುನ ರಾಶಿಯವರು ನಿಮ್ಮ ಜೀವನದಲ್ಲಿ ಒಂದನ್ನ ಪಡೆದುಕೊಳ್ಳಲು ಮತ್ತೊಂದನ್ನ ತ್ಯಾಗ ಮಾಡಬೇಕಾಗತ್ತೆ. ನಿಮ್ಮ ಜೀವನದ ಪ್ರಮುಖ ಸಂಗತಿಗಳಾಗಿದೆ. ಈ ಒಂದು ಸಂತೋಷವನ್ನ ಪಡೆಯಬೇಕಾದ್ರೆ ಒಂದು ತ್ಯಾಗವನ್ನ ಮಾಡಲೇಬೇಕು. ನೀವು ಪ್ರಬುದ್ಧರಂತೆ ಲೇಖನ, ಬರವಣಿಗೆ, ಚರ್ಚೆ, ಸಂವಾದದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಲು ಇಷ್ಟಪಡ್ತೀರಾ. ಜೀವನದಲ್ಲಿ ನಿಮ್ಮನ್ನ ಯಾರು ಅರ್ಥ ಮಾಡಿಕೊಳ್ಳದೆ ಇದ್ದಾಗ ನಿಮ್ಮದೇ ಆದ ಜ್ಞಾನವನ್ನ ಕಲಿಯುವ ಕಡೆ ಹೆಚ್ಚು ಆಕರ್ಷಿತರಾಗ್ತೀರಾ. ವಿದ್ಯಾರ್ಥಿ ಜೀವನದಿಂದಲೇ ಬಹಳ ಚಿಂತನಾ ಮಂಥನಗಳನ್ನ ಮಾಡ್ತೀರಾ. ಕೆಲವೊಂದು ಮಿತ್ರರು ನಿಮ್ಮಿಂದ ದೂರವಾದ್ರೆ ಒಂದಿಷ್ಟು ಮಿತ್ರರು ನಿಮ್ಮ ಜೀವನದ ಜೊತೆಯಲ್ಲಿಯೇ ಇರ್ತಾರೆ. ಮಿಥುನ ರಾಶಿಯವರಿಗೆ ತನ್ನ ಸ್ನೇಹಿತರೊಡನೆ ಸಮಯ ಕಳೆಯಲು, ತನ್ನ ಮನಸ್ಸಿನ ಮಾತುಗಳನ್ನ ಹಂಚಿಕೊಳ್ಳಲು, ಜೀವನ ಪ್ರತಿ ಸವಿ ನೆನಪುಗಳನ್ನ ಸ್ನೇಹಿತರೊಡನೆ ಚರ್ಚೆ ಮಾಡಲು ಹಂಚಿಕೊಳ್ಳೋದೆಂದ್ರೆ ಇಷ್ಟಪಡ್ತಾರೆ. ನಿಮ್ಮ ಈ ಸ್ವಭಾವವೇ ನಿಮ್ಮ ಮನಸ್ಸಿನ ಭಯದ ಮೂಲ ಕಾರಣವಾಗಿದೆ. ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಕಾಡುವ ಅವ್ಯಕ್ತ ಭಯ, ನಾನು ಏಕಾಂಗಿಯಾಗಿಬಿಟ್ರೆ, ನನ್ನಿಂದ ನನ್ನ ಬಾಳ ಸಂಗಾತಿ, ನನ್ನ ಸ್ನೇಹಿತರು, ಕುಟುಂಬದ ಸದಸ್ಯರು ದೂರವಾದ್ರೆ ಎಂಬಂತಹ ಒಂಟಿತನದ ಭಯ ನಿಮ್ಮನ್ನ ಬಿಟ್ಟು ಬಿಡದೆ ಕಾಡುತ್ತೆ. ಹೆದರಬೇಡಿ. ಮನುಷ್ಯ ಹುಟ್ಟುವಾಗಲೂ ಒಂಟಿ, ಸಾಯುವಾಗಲೂ ಒಂಟಿ. ಇನ್ ಕೇಸ್ ನೀವು ಒಂಟಿಯಾಗಿರುವ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಸೃಷ್ಟಿಯಾದ್ರೆ, ನೀವು ಏನಾದ್ರೂ ಹೊಸ ಆವಿಷ್ಕಾರ, ಸಂಶೋಧನೆ, ಕೆಲಸ, ಹೊಸ ಜ್ಞಾನವನ್ನ ಕಲಿಯಲು ದೇವರು ನಿಮಗೆ ಕೊಟ್ಟಂತಹ ಅಮೂಲ್ಯವಾದಂತಹ ಸಮಯ ಅಂದುಕೊಳ್ಳಬೇಕೇ ವಿನಃ ನಾನು ಒಂಟಿಯಾಗಿ ಇರಲು ಸಾಧ್ಯವಿಲ್ಲ ಎಂಬ ನಿಮ್ಮ ಮನಸ್ಸಿನ ಭಯದಿಂದ ಹೊರಗಡೆ ಬನ್ನಿ. ಇನ್ನ ಮಿಥುನ ರಾಶಿಯವರು, ಇವರಿಗೆ ವಯಸ್ಸಾದ್ರೂ ವಯಸ್ಸಾಗಿಲ್ಲವೇನೋ ಎನ್ನುವ ರೀತಿಯಲ್ಲಿ ಕಾಣ್ತಾರೆ. ಮಿಥುನ ರಾಶಿಯವರು ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಮಿಥುನ ರಾಶಿಯವರು ಇವರಿಗೆ 60 ವರ್ಷ ವಯಸ್ಸಾಗಿದ್ರು ಸಹ ಇನ್ನು 40 ಅಥವಾ 45 ವರ್ಷ ಹಾಗೆ ಕಾಣಿಸ್ತಾರೆ. ಮಿಥುನ ರಾಶಿಯವರಿಗೆ ಇದು ಭಗವಂತ ಕೊಟ್ಟಿರುವಂತಹ ಶಕ್ತಿಯುತವಾದ ವರವೆಂದೇ ಹೇಳಬಹುದು. ಇನ್ನು ಮಿಥುನ ರಾಶಿಯವರು ಎಂಜಾಯ್ ಮಾಡುವ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಇವರು ಬುದ್ಧಿವಂತರಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ, ಮಾತುಗಾರಿಕೆಗೇನು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇವರು ಎಂಜಾಯ್ ಮಾಡಬೇಕು, ನನ್ನ ಲೈಫ್ ನ ಸಖತ್ತಾಗಿ ನಾನು ಎಂಜಾಯ್ ಮಾಡಬೇಕು ಎನ್ನುವ ಮನೋಭಾವವನ್ನು ರೂಢಿಸಿಕೊಂಡಿರ್ತಾರೆ. ಇರೋದು ಒಂದೇ ಜೀವನ, ಎಂಜಾಯ್ ಮಾಡಿಕೊಂಡು, ತುಂಬಾ ಸಾಧಿಸಿಕೊಂಡು, ತುಂಬಾ ತಿಳ್ಕೊಂಡು, ತುಂಬಾ ಸಂತೋಷವಾಗಿದ್ದು ನಾನು ಸಾಯ್ಬೇಕು ಅನ್ನೋದು ಮನೋಭಾವ ಇವರದಾಗಿರುತ್ತೆ. ಇನ್ನು ಮಿಥುನ ರಾಶಿಯವರು ಲಕ್ಸುರಿ ಜೀವನ ಮಾಡಬೇಕು ಎನ್ನುವಂತಹ ಮನೋಭಾವದವರು. ಈ ರಾಶಿಯವರು ಎಂಜಾಯ್ ಮಾಡಬೇಕು ಎನ್ನುವುದಲ್ಲದೆ ಜೀವನದಲ್ಲಿ ಲಕ್ಸುರಿ ಆಗಿರ್ಬೇಕು ಅಂತಾನೂ ಕೂಡ ಇವರು ಯೋಚನೆ ಮಾಡ್ತಾನೆ ಇರ್ತಾರೆ. ಈ ರಾಶಿಯವರು, ನಮಗೆ ಇರೋದು ಒಂದೇ ಜೀವನದಲ್ಲಿ ಇರುವಷ್ಟು ದಿನ ಬರೀ ಕಷ್ಟಗಳಿಂದ ನೆಮ್ಮದಿ ಇಲ್ಲದೆ ಸಾಯುವ ಬದಲು ಜೀವನದಲ್ಲಿ ಎಂಜಾಯ್ ಮಾಡೋಣ ಎನ್ನುವ ರೀತಿಯಲ್ಲಿ ಬದುಕುವರು ಈ ಮಿಥುನ ರಾಶಿಯವರು. ಮಿಥುನ ರಾಶಿಯವರು ದುಸ್ವಭಾವದವರು ಅಂದ್ರೆ 2 ಸ್ವಭಾವವನ್ನ ಹೊಂದಿರ್ತಾರೆ. ಒಂದು ಕಡೆ ಒಳ್ಳೆಯವರು ತರಾನೂ ಇರ್ತಾರೆ, ಆ ಕಡೆ ಕೋಪದವರು ತರಾನೂ ಇರ್ತಾರೆ.
ಈ ರಾಶಿಯವರಿಗೆ ತುಂಬಾ ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಇರುತ್ತೆ. ಇವರು ಒಂದು ವಿಷಯ ತಿಳ್ಕೊಳ್ಬೇಕು ಅಂದ್ರೆ ಇದು ಒಳ್ಳೇದಾ ಕೆಟ್ಟದಾ ಎಂದು ಇವರು ತುಂಬಾನೇ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಮಿಥುನ ರಾಶಿಯವರು ಇವರ ಜೀವನ ನಡೆಸೋದ್ರಲ್ಲಿ ಇವರು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆದ್ರೆ ಅಷ್ಟೇ ಕನ್ಫ್ಯೂಷನ್ ಇದ್ರೂ ನಿರ್ಧಾರವನ್ನ ಇವರು ಬೇಗ ಮಾಡ್ತಾರೆ. ಇದು ಒಳ್ಳೇದೇ ಆಗಿರ್ಲಿ ಕೆಟ್ಟದೇ ಆಗಿರ್ಲಿ ಇವರು ನಿಧಾನವಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇವರ ಜೀವನದಲ್ಲಿ ಇವರು ಇದೇ ರೀತಿ ಮಾಡೋದು. ಇನ್ನು ಮಿಥುನ ರಾಶಿಯವರು ಎಲ್ಲಾ ಕೆಲಸಗಳಲ್ಲಿಯೂ ಕೂಡ ಕಾಣಿಸಿಕೊಳ್ತಾರೆ. ಅಂದ್ರೆ ಇವರಿಗೆ ಬುದ್ಧಿವಂತಿಕೆ ಇರೋದ್ರಿಂದ, ಮಾತುಗಾರಿಕೆಯಲ್ಲೂ ಸಹ ಎತ್ತಿದ ಕೈಯಾಗಿರೋದ್ರಿಂದ ಎಲ್ಲದರಲ್ಲಿಯೂ ಸಹ ಇವರು ಬಹಳ ಮುಂದೆನೆ ಇರ್ತಾರೆ. ಮಿಥುನ ರಾಶಿಯವರು ಇವರಿಗೆ ಸ್ಟೇಜ್ ಫಿಯರ್ ಅನ್ನೋದೇ ಇರೋಲ್ಲ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಾಗೂ ಸರಳವಾಗಿ ಮಾತನಾಡ್ತಾರೆ. ಈ ರಾಶಿಯವರು ಬೇಜಾರ್ನಲ್ಲಿದ್ರೂ ಸಹ ಕರೆಕ್ಟ್ ಆಗಿ ಮಾತನಾಡ್ತಾರೆ, ಇಲ್ಲ ಚೆನ್ನಾಗಿದ್ರು ಕೂಡ ಕರೆಕ್ಟ್ ಆಗಿ ಮಾತನಾಡ್ತಾರೆ. ಈ ರೀತಿಯ ಸ್ವಭಾವದವರು ಮಿಥುನ ರಾಶಿಯವರು. ಇನ್ನ ಯಾವುದೇ ಕೆಲಸ ಬೇಕಾದ್ರೂ ಮಾಡ್ತಾರೆ. ಇವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಇವರು ಏನೇ ಕೆಲಸ ಮಾಡಿದ್ರು ಸಹ ಅದರಲ್ಲಿ ಉತ್ತಮವಾಗಿ ಜಯಗಳಿಸ್ತಾರೆ. ಯಾವುದೇ ವಿಚಾರದಲ್ಲಿಯೂ ಸಹ ತಕ್ಕ ಉತ್ತರ ಕೊಡುವಂತಹ ರಾಶಿ ಅಂದ್ರೆ ಅದು ಮಿಥುನ ರಾಶಿಯವರು. ಯಾರಾದ್ರೂ ಇವರಿಗೆ ಬೇಜಾರು ಮಾಡಿಸಿದ್ರೆ ಇವರು ಅವರಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರ್ತಾರೆ. ಇಲ್ಲವೇ ಯಾವುದಾದ್ರೂ ವಿಚಾರದ ಬಗ್ಗೆ ಮಾತನಾಡುವಾಗ ಇವರನ್ನ ಸಿಲುಕಿಸಿದ್ರೆ ಅಲ್ಲಿಯೂ ಸಹ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರ್ತಾರೆ. ಈ ರೀತಿಯ ಮನೋಭಾವದವರು ಈ ಮಿಥುನ ರಾಶಿಯವರು. ಈ ರಾಶಿಯವರಿಗೆ ಉತ್ತಮವಾದಂತಹ ಜೀವನ ನಡೆಸುವಂತಹ ಸಾಮರ್ಥ್ಯ ಅನ್ನೋದು ಇದ್ದೇ ಇರುತ್ತೆ. ಬುದ್ಧಿವಂತಿಕೆಯಲ್ಲಿ ಬಹಳ ಚತುರರಾಗಿರ್ತಾರೆ. ಇವರ ಮಾತಿನಲ್ಲಿ ಒಂದು ಅರ್ಥವಿರುತ್ತೆ. ಹಾಗೆಯೇ ವ್ಯವಹಾರದಲ್ಲಿ ಲಾಭ ಮಾಡಿಕೊಳ್ತಾರೆ. ತುಂಬಾ ಓಡಾಟ ಇರುತ್ತದೆ. ದೇಶ ಸುತ್ತಿ ಕೋಶ ಓದುವರು ಈ ಮಿಥುನ ರಾಶಿಯವರು. ಮಿಥುನ ರಾಶಿಯವರು ನೀವು ನಿಮ್ಮ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದೇ ರೀತಿಯಾಗಿ ರೂಪಿಸ್ಕೊಳ್ತೀರಾ. ಈ ರಾಶಿಯವರಿಗೆ ದೂರದೃಷ್ಟಿ ಚೆನ್ನಾಗಿರುತ್ತೆ. ಅಂದ್ರೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಕಣ್ಣಲ್ಲಿ ನೋಡ್ಕೊಂಡು ಕೈಯಲ್ಲಿ ಮಾಡಬೇಕು ಅಂತಾರಲ್ಲ, ಅದೇ ರೀತಿಯಾಗಿ ಇವರು ಈ ರಾಶಿಯವರು ಕೆಲಸವನ್ನ ಮಾಡಿ ಮುಗಿಸ್ತಾರೆ. ಇನ್ನು ಈ ಮಿಥುನ ರಾಶಿಯವರು ಇವರಿಗೆ ಗಮನ ಹರಿಸುವ ಗ್ರಹಿಕೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಬರೀ ಕಣ್ಣಿನಿಂದಲೇ ನೋಡ್ಕೊಂಡು ಇವರು ಕೆಲಸ ಮಾಡಿ ಮುಗಿಸುವ ಚಾಣಾಕ್ಷ ಚತುರರು ಈ ಮಿಥುನ ರಾಶಿಯವರು. ಅಷ್ಟು ಉತ್ತಮವಾಗಿರುತ್ತೆ ಇವರ ಬುದ್ಧಿವಂತಿಕೆ ಹಾಗೂ ಮಾತಿನಲ್ಲಿ ಚತುರರು. ಇವರ ಮಾತುಗಾರಿಕೆ ನೋಡಿದ್ರೆ ಮಿಥುನ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂತಹ ಶಕ್ತಿಯುತವಾದ ಹಾಗೂ ಪ್ರಸಿದ್ಧವಾದ ವರಗಳು ಯಾವುದೆಂದು ತಿಳಿದಿದೆ. ಕಷ್ಟದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಚಿಂತಿಸಬೇಡಿ. ಯಾಕಂದ್ರೆ ಪಾಠ ಕಲಿಸಿದಂತೆ ಅಂತಹ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಶನಿದೇವ ಪರೀಕ್ಷೆಗಳನ್ನ ಕೊಟ್ಟು ನಿಮಗೆ ಪಾಠವನ್ನ ಕಲಿಸಿ ನಿಮ್ಮನ್ನ ಹೊಸ ವ್ಯಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡಿದ್ದಾರೆ. ಇದರ ಫಲಿತಾಂಶ ಸಿಗುತ್ತಾ ಹೋಗುತ್ತದೆ. ಶನಿ ಗ್ರಹದ ಬೀಜಮಂತ್ರವನ್ನ ಪ್ರತಿನಿತ್ಯ ಪಠಿಸಿ. ಜೊತೆಗೆ ಓಂ ಶ್ರೀ ಶನಿಶ್ಚರಾಯ ನಮಃ ಎಂದು ಈ ಬೀಜ ಮಂತ್ರವನ್ನ ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತೆ. ನೀವು ಮಿಥುನ ರಾಶಿಯವರು ಆಗಿದ್ರೆ ನಿಮಗೂ ಸಹ ಈ ರೀತಿಯಾಗಿ ಅನಿಸಿದ್ಯಾ? ಈ ಮಾಹಿತಿ ನಿಜವೆಂದು ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಂ ಗುರುದೇವೋ ನಮಃ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ. ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು.